ದೆಹಲಿಯಲ್ಲಿ ನಡೆಯುತ್ತಿರುವ ಖೇಲೋ ಇಂಡಿಯಾ ಪ್ಯಾರಾ ಕ್ರೀಡಾಕೂಟಕ್ಕೆ ಸಂಜೆ ಭವ್ಯ ಸಮಾರಂಭದೊಂದಿಗೆ ತೆರೆ ಬೀಳಲಿದೆ. ಭಾರತೀಯ ಕ್ರೀಡಾ ಪ್ರಾಧಿಕಾರ ಆಯೋಜಿಸಿರುವ ಈ ಸಮಾರಂಭದಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ನಿಖಿಲ್ ಕಾಟ್ಸೆ ಭಾಗವಹಿಸಲಿದ್ದಾರೆ. ಖೇಲೋ ಇಂಡಿಯಾ ಮಿಷನ್ ಅಡಿಯಲ್ಲಿ ಪ್ರಮುಖ ಉಪಕ್ರಮವಾಗಿ ಪ್ಯಾರಾ ಗೇಮ್ಸ್ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಪ್ರಮುಖ ವೇದಿಕೆಯನ್ನು ಒದಗಿಸಿದೆ. ಪ್ಯಾರಾ ಆರ್ಚರಿ, ಪ್ಯಾರಾ ಅಥ್ಲೆಟಿಕ್ಸ್, ಪ್ಯಾರಾ ಬ್ಯಾಡ್ಮಿಂಟನ್, ಪ್ಯಾರಾ ಪವರ್ ಲಿಫ್ಟಿಂಗ್, ಪ್ಯಾರಾ ಶೂಟಿಂಗ್ ಮತ್ತು ಪ್ಯಾರಾ ಟೇಬಲ್ ಟೆನ್ನಿಸ್ ಸೇರಿದಂತೆ 6 ಕ್ರೀಡೆಗಳಲ್ಲಿ 1300ಕ್ಕೂ ಹೆಚ್ಚು ಪ್ಯಾರಾ ಅಥ್ಲೀಟ್ಗಳು ಕೂಟದಲ್ಲಿ ಭಾಗಿಯಾಗಿದ್ದರು. ಈ ಕೂಟದಲ್ಲಿ ಹರಿಯಾಣ, ತಮಿಳುನಾಡು ಮತ್ತು ಉತ್ತರ ಪ್ರದೇಶ ಕ್ರೀಡಾಪಟುಗಳು ಪಾರಮ್ಯ ಸಾಧಿಸಿದ್ದಾರೆ. ಕೂಟದ 7ನೇ ದಿನದ ಅಂತ್ಯಕ್ಕೆ ನಿನ್ನೆ ಹರಿಯಾಣದ 31 ಚಿನ್ನ, 36 ಬೆಳ್ಳಿ ಮತ್ತು 29 ಕಂಚು ಸೇರಿ ಒಟ್ಟು 96 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಕಾಯ್ದಿರಿಸಿಕೊಂಡಿದೆ. 26 ಚಿನ್ನ ಸೇರಿದಂತೆ 68 ಪದಕ ಗೆದ್ದಿರುವ ತಮಿಳುನಾಡು ದ್ವಿತೀಯ ಸ್ಥಾನದಲ್ಲಿದ್ದರೆ 22 ಸ್ವರ್ಣ ಒಳಗೊಂಡಂತೆ 55 ಪದಕಗಳನ್ನು ಗೆದ್ದಿರುವ ಉತ್ತರ ಪ್ರದೇಶ 3ನೇ ಸ್ಥಾನದಲ್ಲಿದೆ. ಎಲೈಟ್ 70 ಕೆಜಿ ವಿಭಾಗದ ಪ್ಯಾರಾ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ದಿನೇಶ್ ಭಗತ್ ಚಿನ್ನ ಗೆದ್ದರೆ, ದಿವ್ಯೇಶ್ ಲದಾನಿ ಮತ್ತು ಜೋಗಿಂದರ್ ಸಿಂಗ್ ಕ್ರಮವಾಗಿ ಮತ್ತು ಕಂಚಿನ ಪದಕ ಜಯಿಸಿದರು. 86 ಕೆಜಿ ವಿಭಾಗದಲ್ಲಿ ಅರುಣ್ ಮೋಲಿ, ಪ್ರಭಾಬೆನ್ ಶ್ಯಾಲ್ ಮತ್ತು ಸಮೀಮ್ ಬೆನ್ ವೋಹ್ರಾ ಕ್ರಮವಾಗಿ ಮೊದಲ 3 ಸ್ಥಾನಗಳನ್ನು